ಶಿವಮೊಗ್ಗ ಬೈಂದೂರು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ಪ್ರಚಾರ ಕೊನೆಯ ಹಂತ ತಲುಪತೊಡಗಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಬಿವೈ ರಾಘವೇಂದ್ರ, ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸುತ್ತಿದ್ದಾರೆ. ಬಿಜೆಪಿಯಿಂದ ಹೊರಬಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಈಶ್ವರಪ್ಪ ಅವರು ಕಣದಲ್ಲಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾದ ಬಿವೈ ರಾಘವೇಂದ್ರ ಅವರ ಪರವಾಗಿ ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳೆ ಅವರು ಬೂತ್ ನಡೆಗೆ ಶಾಸಕರ ಸಮೃದ್ಧ ನಡಿಗೆ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬೈಂದೂರು ಭಾಗದಲ್ಲಿ ಬರಿಗಾಲ ಸಂತನೆಂದೇ ಖ್ಯಾತ ಹೊಂದಿರುವ ಗುರುರಾಜ್ ಗಂಟಿಹೊಳೆ ಅವರು ಜನರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸುತ್ತಿದ್ದಾರೆ, ಜನರ ನಿರಂತರ ಸಂಪರ್ಕವನ್ನ ಹೇಗಿಟ್ಟುಕೊಂಡಿದ್ದಾರೆ ಎಂಬುದನ್ನು ಅವರ ಸಮೃದ್ಧ ಬೈಂದೂರು ಕಾರ್ಯಕ್ರಮದ ಮೂಲಕ ಜನರಿಗೆ ಈಗಾಗಲೇ ಅರಿವಾಗಿದೆ. ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡುವ ಚಾತುರ್ಯ ಹೊಂದಿರುವ ಗಂಟಿಹೊಳೆಯವರು ಈ ಬಾರಿ ಬೈಂದೂರು ಕ್ಷೇತ್ರದ 246 ಬೂತ್ಗಳಲ್ಲೂ ಸಂಚರಿಸಿ ಬಿವೈ ರಾಘವೇಂದ್ರ ಅವರ ಗೆಲುವಿಗಾಗಿ ಬೂತ್ ನಡೆಗೆ ಸಮೃದ್ಧ ನಡಿಗೆ ಎಂಬ ವಿಭಿನ್ನ ಕಾರ್ಯಕ್ರಮದ ಮೂಲಕ ಸುದ್ದಿಯಲ್ಲಿದ್ದಾರೆ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ. ಹಾಗೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ನಮ್ಮೆಲ್ಲರ ಶಕ್ತಿ ದೇವತೆ ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಿಯ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬೈಂದೂರು ಕ್ಷೇತ್ರದಲ್ಲಿ ಇದೀಗ ಸಂಚಲನವನ್ನು ಸೃಷ್ಟಿ ಮಾಡಿದವರು ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳೆ ಅವರು ಇದೀಗ ನಮ್ಮೊಂದಿಗಿದ್ದಾರೆ. ಬೂತ್ ಕಡೆಗೆ ಶಾಸಕರ ನಡಿಗೆ ಈ ಕಾರ್ಯಕ್ರಮ ಜನರ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿದೆ ಅನ್ನೋದನ್ನು ನಾವು ಇದೀಗ ಅವರನ್ನೇ ಕೇಳೋಣ. ನಾವು ಬೈಂದೂರು ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರದಲ್ಲಿ ಈ ಎಲೆಕ್ಷನ್ನಿಗೆ ನರೇಂದ್ರ ಮೋದಿ ಅವರ 3ನೇ ಹಂತದ ಚುನಾವಣೆಗೆ ನಮ್ಮಲ್ಲೇ ಒಂದು ಯೋಜನೆ ಮಾಡಿದೆ ಅಂತ ಕೇಳಿದರೆ, ನಮ್ಮಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ನಮ್ಮ ಸಂಸದರು ತುಂಬ ಕೆಲಸ ಮಾಡಿದ್ದಾರೆ. ಬೈಂದೂರು ಅನ್ನುವಂಥದ್ದು ಅಭಿವೃದ್ಧಿಯಲ್ಲಿ ಒಂದು ದೊಡ್ಡ ಪರ್ವವನ್ನು ನೋಡಿದ್ದು ಯಾವಾಗ ಕೇಳಿದರೆ ರಾಘವೇಂದ್ರರ ಅವಧಿಯಲ್ಲಿ ಅವರ ಶ್ರಮದಿಂದಾಗಿ. ಹಾಗಾಗಿ ನಾವು ಈ ಚುನಾವಣೆಯಲ್ಲಿ ಏನು ಮಾಡಿದ್ದೇವೆ, ಅಷ್ಟು ಬೂತ್ಗಳಿಗೆ ಹೋಗೋದು ಅಂತೇಳಿ ಹೇಳಿ ಸಮೃದ್ಧ ನಡಿಗೆ ಬೂತ್ ಕಡೆಗೆ ಅಂತೇಳಿ ಹೇಳಿ ಯೋಚನೆ ಮಾಡಿದ್ದೇವೆ. ರಾಘಣ್ಣ ಮತ್ತೊಮ್ಮೆ ಅಂತೇಳಿ ಹೇಳಿ. ಸೊ ಆ ಕಾರ್ಯಕ್ರಮದಲ್ಲಿ ಅಷ್ಟು ಬೂತ್ಗಳು 246 ಬೂತ್ಗಳು, ದೊಡ್ಡ ಕ್ಷೇತ್ರ, ತುಂಬ ದೂರ ಇದೆ. ಕೆಲವು ಮಲೆನಾಡಿನ ತಪ್ಪಲಲ್ಲಿದೆ, ಇನ್ನೂ ಕೆಲವು ಕರಾವಳಿಯಲ್ಲಿ, ಕೆಲವು ಕಡೆ ಒಂದಷ್ಟು ದೋಣಿ ದಾಟಿ ಹೋಗುವಂಥ ಕ್ಷೇತ್ರಗಳು, ಬೇರೆ ಬೇರೆ ವಿಶೇಷ ಇರುವಂಥ ಪ್ರದೇಶಗಳೆಲ್ಲ ಇದೆ. ಅದರಷ್ಟಕ್ಕೂ ತಲುಪಲಿಕ್ಕೆ ಆಗ್ತದ ಅನ್ನೋದು ಪ್ರಶ್ನೆ ಇತ್ತು. ಅದು ನಮ್ಮ ಕಾರ್ಯಕರ್ತರ ತಂಡ ಹೊರಟೇವು ಅದಕ್ಕೆ. ಸೊ ಅಷ್ಟೂ ಬೂತುಗಳಿಗೆ ಹೋಗ್ಲಿಕ್ಕಾಯಿತು. ಕಾರ್ಯಕರ್ತರು ತಯಾರಿ ಮಾಡ್ಕೊಂಡಿದ್ರು, ಅಲ್ಲೊಂದಷ್ಟು ಸಿದ್ಧತೆ ಮಾಡ್ಕೊಂಡಿದ್ರು. ಅವ್ರಿಗೊಂದು ಸಂಭ್ರಮ ಎಂದು ಕೇಳಿದರೆ, ಶಾಸಕರು ಬರ್ತಾರೆ ಬೂತಿಗೆ ಅನ್ನೋದು ಅವ್ರಿಗೊಂದು ಖುಷಿ. ಅವರಿಗೆ ಗೆಲ್ಲಿಸಿದಂಥ ಶಾಸಕ ಅವ್ರು ಕೆಲಸ ಮಾಡಿದ್ದಾರೆ. ತುಂಬ ಬೂತ್ಗಳಲ್ಲಿ ಇದುವರೆಗೆ ಯಾವ ಶಾಸಕರು ಇಲ್ಲಿ ಬಂದಿಲ್ಲ. ತುಂಬ ಒಳಗಡೆ ಇರ್ತದೆ, ತುಂಬ ಹೋಗ್ಲಿಕ್ಕೆ ದಾರಿ ಇರೋದಿಲ್ಲ, ಇಂಥದ್ದೆಲ್ಲ ಇತ್ತು. ಆದರೆ ನನಗೇನು ಸಂಭ್ರಮ ಕೇಳಿದರೆ, ನನ್ನ ಕಾರ್ಯಕರ್ತನ ಮನೆಗೆ ಹೋಗೋದು. ನಾವು ಪ್ರತಿಯೊಂದನ್ನು ಕಾರ್ಯಕರ್ತರ ಮನೆಯಲ್ಲಿ ಅಂತ ಮಾಡಿದ್ದೇವೆ. ಅಲ್ಲಿನ ಊರಿನವ್ರು ಸೇರೋದು. ಸಮೃದ್ಧ ಬೈಂದೂರು ಅಂತ ಕಲ್ಪನೆ ಇಟ್ಟುಕೊಂಡ ನಾವು ಪ್ರತಿ ಹಳ್ಳಿ, ಪ್ರತಿ ಬೂತ್ ಸಮೃದ್ಧ ಆದಾಗ ಸಮೃದ್ಧ ಬೈಂದೂರು ಹೆಚ್ಚಾಗೋದು. ಸೊ ಸಮೃದ್ಧ ಬೂತಿಗೆ ಏನಾಗಬೇಕು ಅಂತ ಹೇಳಿ ಅಲ್ಲಿ ಮಾತುಕತೆ ಆಗ್ತಿತ್ತು. ಇಡೀ ಕ್ಷೇತ್ರದ ಸಮಸ್ಯೆಗಳು 1000 ಆದರೆ ಆ ಬೂತಿನ ಸಮಸ್ಯೆಗಳು 4 ಇರ್ತದೆ. ಒಂದು ಸಂಕ ಆಗಿಬಿಟ್ರೆ ನಮ್ಮ ಸಮಸ್ಯೆ ಮುಗೀತದೆ, ಒಂದು ರಸ್ತೆ ಆಗಿಬಿಟ್ರೆ ನಮ್ಮ ಸಮಸ್ಯೆ ಮುಗೀತದೆ, ಇಲ್ಲೊಂದು ನೆಟ್ವರ್ಕ್ ಒಂದು ಕಂಪ್ಲೀಟ್ ಆಗಿಬಿಟ್ರೆ ನಮ್ಮ ಸಮಸ್ಯೆ ಮುಗೀತದೆ ಅನ್ನುವಂಥ ಒಂದು ಹಂತದಲ್ಲಿ ಇರ್ತಾರೆ ಅವರುಗಳು. ಆ ವ್ಯವಸ್ಥೆಗಳನ್ನು ಅಲ್ಲಿ ಅವರ ಹತ್ರ ಚರ್ಚೆ ಮಾಡಿದಾಗ ಅಭಿವೃದ್ಧಿ ಅನ್ನೋದು ಸಹಿತ ನಿಮಗೆ ಒಂದಷ್ಟು ಕಡೆ ಹೈವೇ ಕಡೆ ಆಗ್ತದೆ, ಇಲ್ಲ ಇನ್ನೆಲ್ಲೋ ಪೇಟೆ ಕಡೆ ಆಗ್ತದೆ, ಹಳ್ಳಿ ಮೂಲೆಯಲ್ಲಿ ಆಗೋದಿಲ್ಲ ಅನ್ನೋದಿದೆಯಲ್ವ. ಈ ಕಲ್ಪನೆ ಕ್ಷೇತ್ರದ ಸ್ಪಷ್ಟತೆ ನನಗೆ ಸಿಕ್ಕಾಗ ನಾಳೆ ಅಭಿವೃದ್ಧಿ ಅವಕಾಶ ಬಂದಾಗಲೂ ತಪ್ಪುವುದಿಲ್ಲ. ಪ್ರತಿ ಹಂತದಲ್ಲೂ ಅದಾಗ್ತದೆ. ಎಲ್ಲದಕ್ಕಿಂತ ಖುಷಿ ಆ ಕಾರ್ಯಕರ್ತನ ಒದ್ದಾಟ ಹೋರಾಟದಿಂದ ಅವ ಅಲ್ಲಿ ಪಕ್ಷ ಸಂಘಟನೆ ಮಾಡಿದ್ದಾರೆ. ಜನರಿಗೆ ಯಾರು ಪಕ್ಷ ಕೇಳಿದ್ರೆ ಅಲ್ಲಿನ ಕಾರ್ಯಕರ್ತ ತುಂಬ ತಳಮಟ್ಟ ಅಂದರೆ ಬೂತ್ ಮಟ್ಟದ ಕಾರ್ಯಕರ್ತ, ಅವನಿಗೆ ಸಿಗುವ ಗೌರವ, ಅವನ ಶ್ರಮ, ಅದು ನಮ್ಮ ರಿಸಲ್ಟ್ ಆಗಿರ್ತದೆ. ಅವನು ಬೆನ್ನಿಗೆ ನಿಲ್ಲಬೇಕನ್ನುವ ಆಸೆ ಈ ಚುನಾವಣೆಯಲ್ಲಿ ನಮಗೆ ಕಂಪ್ಲೀಟ್ ಮಾಡಲಿಕ್ಕಾಗಿದೆ. ಜನರ ಸಮಸ್ಯೆಗಳನ್ನು ಕಾರ್ಯಕರ್ತರೇ ನಿಮ್ಮ ಬಳಿಗೆ ತರಬೇಕು ಅನ್ನುವಂಥದ್ದು. ಕಾರ್ಯಕರ್ತರು ಜನರ ಎದುರುಗಡೆ ಶಾಸಕರಿಗೆ ಹೇಳ್ತಾರೆ. ನಮ್ಮ ಜನರಿಗೆ ಏನಿರ್ತದೆ ಕೇಳಿದರೆ, ನಮ್ಮ ಕಾರ್ಯಕರ್ತರು ಎಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅಂತ. ನಮ್ಮ ಕಾರ್ಯಕರ್ತರು ಏನು ಮಾಡ್ತಾರೆ, ಶಾಸಕರ ಎದುರುಗಡೆ ಸಮಸ್ಯೆಗಳನ್ನು ಹೇಳ್ಕೊತಾರೆ. ಈಗ ಸಮಸ್ಯೆ ಇದೆ, ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಅಲ್ಲಿ ಆನ್ ಸ್ಪಾಟ್ ಕೆಲವೊಮ್ಮೆ ಪರಿಹಾರ ಮಾಡಿಬಿಡ್ಬೋದು. ಕೆಲವು ಡಿಪಾರ್ಟ್ಮೆಂಟ್ಗಳು, ಕೆಲವು ಸರ್ವೆ, ಕೆಲವು ಇನ್ಯಾವುದೋ ಒಂದು ಇಲಾಖೆಗಳ ಸಮಸ್ಯೆ, ಅದನ್ನು ಅಲ್ಲೇ ಪರಿಹಾರ ಮಾಡ್ಬೋದು. ಕೆಲವೊಮ್ಮೆ ಅವರೊಳಗಿನ ಸಮಸ್ಯೆಗಳು, ಜನರೊಳಗಿನ ವ್ಯಾಜ್ಯಗಳು ಅಂತಿರ್ತದೆ,
ನಾವು ಹೋದಾಗ ಅಲ್ಲಿ ಏನೋ ಒಂದು ಮಾತುಕತೆ ಆಗ್ತದೆ. ಇದೆಲ್ಲವಾದದ್ದು ನೇತೃತ್ವ ಯಾರು ಕೇಳಿದ್ರೆ ಅಲ್ಲೊಬ್ಬ ಬೂತ್ ಅಧ್ಯಕ್ಷ ಇರ್ತಾನೆ, ಬೂತಿನ ಕಾರ್ಯಕರ್ತ ಇರ್ತಾನೆ. ಅವನು ಇಡೀ ಸಮಾಜವನ್ನು ಮಾನಿಟರ್ ಮಾಡ್ತಾನೆ, ಅಭಿವೃದ್ಧಿಯನ್ನು ಮಾತ್ರ ಅಲ್ಲ, ಸಮಾಜ ಮತ್ತು ಸಮಸ್ಯೆಗಳನ್ನೆಲ್ಲ ಮಾನಿಟರ್ ಮಾಡ್ತಾನೆ. ಒಬ್ಬ ಬೂತ್ ಹತ್ರ ಬಂದಾಗ ಶಾಸಕರ ಎದುರುಗಡೆ ಆ ಕಾರ್ಯಕರ್ತ ಒಬ್ಬ ಮಾತಾಡುವಾಗ ಜನರಿಗೂ ಅವನನ್ನು ವಿಶ್ವಾಸ ತರ್ತದೆ, ನಮ್ಮ ಸಮಸ್ಯೆಯನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾನೆ ಅಂತೇಳಿ ಹೇಳಿ. ಸೊ ಒಟ್ಟಾರೆಯಾಗಿ ಬೂತ್ ಕಾರ್ಯಕರ್ತನ ಕೇಂದ್ರಿತ ಕಾರ್ಯಕ್ರಮ ಆಯಿತು. ಈಗ ಬಿಜೆಪಿಯ ನೇತೃತ್ವ ವಹಿಸ್ಕೊಂಡಿದ್ದೀರಿ, ಅಂದರೆ ನೀವು ಶಾಸಕರಾಗಿದ್ದೀರಿ, ಹಾಗೆ ಪಕ್ಷದ ಸಂಘಟನೆಯಲ್ಲೂ ಪ್ರಮುಖ ಪಾತ್ರ ವಹಿಸಿದ್ದೀರಿ. ಈಗ BY ರಾಘವೇಂದ್ರ ಅವರು ಈಗ ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ. ಅವರ ಗೆಲುವಿಗೆ ನಿಮ್ಮ ಹೋರಾಟಗಳು ಯಾವ ರೀತಿ ಇದಾಗ್ತಾ ಇದೆ, ಅಂದರೆ ನೆಟ್ವರ್ಕ್ ಹೇಗೆ ಆಗ್ತಾ ಇದೆ ಅಂತೇಳಿ, ಸಂಘಟನೆ ಯಾವ ರೀತಿ ಮಾಡ್ತಾ ಇದ್ದೀರಿ? ಈಗ ಸಮೃದ್ಧ ನಡಿಗೆ ಕೂಡ ಒಂದು ಸಂಘಟನೆ, ಸಮೃದ್ಧ ಬೈಂದೂರು ಎಂಬ ಒಂದು ಕಲ್ಪನೆಯಲ್ಲಿ ನೀವು ಹೊರಟಂಥವ್ರು ಆರಂಭದಿಂದ. ಯಾವತ್ತು ಶಾಸಕರಾಗಿದ್ದರೂ ಅವತ್ತಿಂದ ಆರಂಭದಿಂದ ನೀವು ಸಮೃದ್ಧ ಬೈಂದೂರಿನ ಕಲ್ಪನೆ ಇಟ್ಕೊಂಡು ಹೊರಟಿದ್ದೀರಿ. ಹಾಗೆ ಸಮೃದ್ಧ ನಡಿಗೆ ಅನ್ನುವಂಥದ್ದು ಕೇವಲ ರಾಘವೇಂದ್ರ ಗೆಲುವಿಗ ಅಥವಾ ಜನರ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದೆ? ನಾವು ಕಾರ್ಯಕರ್ತ ಆಧಾರಿತ ವ್ಯವಸ್ಥೆಯಲ್ಲಿರುವ ನಮ್ಮ ಪಕ್ಷನೇ ಹಾಗೆ ಕಾರ್ಯಕರ್ತ ಆಧಾರಿತ. ನನ್ನ ಚುನಾವಣೆ ಅತಿ ಕಡಿಮೆ ದಿನ ಇದ್ದಾಗಲೂ ಹೇಗೆ ಗೆದ್ದು ಬಂದೇವು ಕೇಳಿದರೆ ಅವನ ಪರಿಶ್ರಮ, ಕಾರ್ಯಕರ್ತ ಪರಿಶ್ರಮ. ನಮ್ಮ ವಿಚಾರವನ್ನು ಜನರಿಗೆ ತಲುಪಿಸಿದವನು ಅವನ ಕಾರ್ಯಕರ್ತ. ಈ ಚುನಾವಣೆಯಲ್ಲಿ ನಾವೇನು 1 ಲಕ್ಷದ ಗುರಿ ಇಟ್ಟುಕೊಂಡಿದ್ದೇವೆ, ಅದಾದಮೇಲೆ ಮೋದಿಜಿಯವರು ಕೊಲ್ಲೂರಿಗೆ ಬರಬೇಕು ಅಂತೇಳಿ ಇಟ್ಟುಕೊಂಡಿದ್ದೇವೆ. ಕೊಲ್ಲೂರು ಆಧಾರಿತವಾಗಿ ಬೈಂದೂರು ಕ್ಷೇತ್ರದ ಕೊಲ್ಲೂರು ಕಾರಿಡಾರ್ ಕಲ್ಪನೆಯನ್ನು ಇಟ್ಟಿದ್ದೇವೆ. ಈ ಸಂದೇಶವನ್ನು ಜನರಿಗೆ ತಲುಪಿಸ್ತಾ, ಅಲ್ಲಿ ಚರ್ಚೆ ಮಾಡ್ತಾ, ಅದ್ರ ಜೊತೆಗೆ ಅವರ ವಿಶ್ವಾಸವನ್ನು ಕೇಳ್ತಾ, ಅವರ ಮತವನ್ನು ಕೇಳ್ತಾ ನಾವು ಹೋಗಿದ್ದೇವೆ. ಇದರಲ್ಲಿ ಈ ಚುನಾವಣೆ ಲೀಡ್ ಇದೆಲ್ಲದರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾರ್ಯಕರ್ತರ ಜೊತೆ ಚರ್ಚೆ ಆಗ್ತದೆ. ಚುನಾವಣೆಯಿಂದ ಚುನಾವಣೆಗೆ ಅಥವಾ ಚುನಾವಣೆಗೋಸ್ಕರ ರಾಜಕೀಯ ಅಂತೇಳಿ ಅಲ್ಲ, ಇದು ನಿರಂತರ ಪ್ರಕ್ರಿಯೆ. ಸಮೃದ್ಧ ಬೈಂದೂರು, ಸಮೃದ್ಧ ಗ್ರಾಮ, ಸಮೃದ್ಧ ಬೂತ್ ಅಂತ ಆಗ್ತಾ ಹೋಗುವ ಪ್ರಕ್ರಿಯೆ. ಅಲ್ಲಿ ಚರ್ಚೆ ಆರಂಭ ಆದಾಗ ಅವನಿಗೆ ವಿಶ್ವಾಸ ಬರ್ತದೆ. ಇವತ್ತೆಲ್ಲ ನಾಳೆಗಾದರೂ ಶಾಸಕರಿಂದ ಈ ಕೆಲಸವನ್ನು ಮಾಡಿಸ್ತೇನೆ, ಶಾಸಕರನ್ನು ಕರೀತೇನೆ ಅಂತ ಹೇಳುವಾಗ ಜನ ಅವನನ್ನು ವಿಶ್ವಾಸ ಇಡೋದು ಯಾಕೆ ಕೇಳಿದರೆ, ಹೌದು ಬಂದಿದ್ದಾರೆ. ಒಬ್ಬ ಸಾಧಾರಣ ಕಾರ್ಯಕರ್ತನ ಮನೆಯಲ್ಲಿ ನಾನು ಹೋಗಿ ಕೂತಾಗ ಅಲ್ಲಿ ಆ ವಿಷಯಗಳ ಚರ್ಚೆ ಆದಾಗ ಜನರಿಗೂ ವಿಶ್ವಾಸ ಬರ್ತದೆ. ನಮ್ಮ ಕಾರ್ಯಕರ್ತನಿಗೆ ಶಾಸಕರ ಸಂಪರ್ಕ ಇದೆ, ಅಥವಾ ಇವನಿಗೆ ಶಾಸಕರು ಗೌರವ ಕೊಡ್ತಾರೆ ಅನ್ನೋದು ವಿಶ್ವಾಸ ಜನರಲ್ಲಿ ಬಂದಾಗ ನಮ್ಮ ಕಾರ್ಯಕರ್ತ ಗಟ್ಟಿಯಾಗ್ತಾ ಹೋಗ್ತಾರೆ.